ಅಕ್ಷರವ ಬಲ್ಲೆವೆಂದು ಅಹಂಕಾರ ಎಡೆಗೊಂಡಡೆ ಲೆಕ್ಕಗೊಳ್ಳರಯ್ಯ. ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವ ಕುರಿತು ವಾದಿಪರಲ್ಲದೆ ಆಗು ಹೋಗು ಎಂಬುವುದನ್ನರಿಯರು. ಭಕ್ತಿಯನ್ನರಿಯರು, ಯುಕ್ತಿಯನ್ನರಿಯರು, ಮುಕ್ತಿಯನ್ನರಿಯರು ಮತ್ತು ವಾದಿಗೆ ಎಸಳುವರು. ಹೋದರು ಗುಹೇಶ್ವರ ಸಲೆಕೊಂಡು ಮಾರಿಂಗೆ. ಶೂನ್ಯಪೀಠದ ಅಧ್ಯಕ್ಷನಾಗಿರ್ತಕ್ಕಂತಹ ಮಾಯೆಯನ್ನು ಗೆದ್ದ ಅಲ್ಲಮಪ್ರಭು ದೇವರ ಒಂದು ವಚನ. 12ನೇ ಶತಮಾನದೊಳಗ ಅಲ್ಲಮಪ್ರಭು ದೇವರು ಕಲಿಯುಗದೊಳಗೆ ಹುಟ್ಟತಕ್ಕಂತಹ ವಿದ್ಯಾವಂತರ ಬಗ್ಗೆ ಅಂದೇ ಏನು ಮಾಡಿದ್ರು ಅಂತಂದ್ರೆ ವಚನವನ್ನ ಬರೆದಿಟ್ರು. ಮುಂದೆ ಕಲಿಯುಗದೊಳಗೆ ವಿದ್ಯಾವಂತರು ಹೆಂಗಿರ್ತಾರ, 12ನೇ ಶತಮಾನದೊಳಗೆ ಹೆಂಗೆ ವಿದ್ಯಾವಂತರಿದ್ರು, ಈಗಿನ ಶತಮಾನದೊಳಗೆ ವಿದ್ಯಾವಂತರು ಹೆಂಗದಾರ ಅಂತ. ಅಕ್ಷರವ ಬಲ್ಲೆವೆಂದು ಅಹಂಕಾರ ಎಡೆಗೊಂಡು ಲೆಕ್ಕಗೊಳ್ಳುವರಯ್ಯ ಅಂತ. ಏನು ನಾವು ಮಕ್ಕಳಿಗೆ ಶಾಲೆ ಕಲಿಸ್ಬೇಕು, ಓದಿಸ್ಬೇಕು, ದೊಡ್ಡವ್ರನ್ನ ಮಾಡಬೇಕು, ನೌಕರಿ ಕೊಡಿಸ್ಬೇಕು ಅಂತೀವಲ್ಲ. ನಾವು ಇಷ್ಟೆಲ್ಲ ಹೇಳ್ತೀವಿ, ನೌಕರಿ ಮಾಡ್ರಪ್ಪ, ಶಾನ್ಯಾರ ಆಗಬೇಕು ನಮ್ಮ ಮಕ್ಕಳಂತ. ಆದ್ರೆ ಶಾನ್ಯಾರ ಆದ್ರ ತಂದೆ ತಾಯಿಗಳನ್ನ ಹೆಂಗ ನೋಡ್ಕೋತಾರ, ಅವನಂತಲ್ಲಿ ಏನು ಬರ್ತದೆ ಅಂತಂದ್ರೆ ಅಕ್ಷರವ ಕಲಿತೇವೆಂಬ ಅಹಂಕಾರ ಬರ್ತೈತಿ ಅಂತ. ಅದಕ್ಕೆ ಈಗಿನ ತರುಣ್ ಸಾಗರ್ಜಿ ಅವ್ರು ಹೇಳಿದ್ರು, ತಂದೆ ತಾಯಿಗಳಿಗೊಂದು ಒಳ್ಳೆಯ ಕಿವಿ ಮಾತನ್ನು ಹೇಳ್ತಾರ ಅವ್ರು. ಏನು ಅಂತಂದ್ರೆ, ಮಕ್ಕಳನ್ನ ಅರ್ಹರನ್ನಾಗಿ ಮಾಡಿ ಆದರೆ ಅತಿ ಅರ್ಹರನ್ನಾಗಿ ಮಾಡಬೇಡಿ. ಶಿಕ್ಷಣ ಕೊಡಿಸಿ ಆದರೆ ಶಿಕ್ಷೆ ಆಗುವ ಹಾಗೆ ಶಿಕ್ಷಣವನ್ನ ಕೊಡಿಸಬೇಡಿ. ನಾವು ಮಕ್ಕಳಿಗೆ ಬಹಳಷ್ಟು ಶಿಕ್ಷಣ ಕೊಡಿಸ್ತೀವಿ, ಆದ್ರೆ ಅದ ಶಿಕ್ಷಣ ಏನಾಗಕತ್ತದ ಇವತ್ತ ತಂದೆ ತಾಯಿಗಳಿಗೆ ಶಿಕ್ಷೆ ಆಗಾಕತ್ತದ. ಅದಕ್ಕೆ ನಿನ್ನೇದೊಂದು ಘಟನೆ ಹೇಳಿದೆ. ಪಾಪ ತಂದೆ ತಾಯಿ ನನ್ನ ಮಗಳ ನರ್ಸಿಂಗ್ ಕಲೀಲಿ ಅಂತ ಎಲ್ಲೋ ಅಲ್ಲಿ ಇಲ್ಲಿ ದುಡದೊಂದಿಷ್ಟು ನರ್ಸಿಂಗ್ ಹಚ್ಚಿರ್ತಾರ. ಅಂತ ನರ್ಸಿಂಗ್ ಹಚ್ಚಿರ್ತಕ್ಕಂಥ ಮಗಳು ಆ ಕಲಿತಿರ್ತಕ್ಕಂಥ ವಿದ್ಯೆ, ತಂದೆ ತಾಯಿಯಿಂದನ ಕಲಿತಿರ್ತಕ್ಕಂಥ ಆ ವಿದ್ಯೆಯಿಂದನ ಏನ್ ಮಾಡಿದ್ಲು ಅಂತಂದ್ರ ಅನಸ್ತಿಯ ಕೊಟ್ಟು ತಂದೆ ತಾಯಿನ ಕೊಂದ್ಲು. ಅಂದ್ರೆ ಅವ್ರು ಕಲಿಸಿದ ಶಿಕ್ಷಣನ ಅವರಿಗೆ ಶಿಕ್ಷೆ ಆಗಿ ಪರಿವರ್ತನೆ ಆಯ್ತು. ನಾವು ನಮ್ಮ ಮಕ್ಕಳು ಓದ್ಲಪ್ಪ ಇಂಜಿನಿಯರ್ ಆಗಲಿ ಅಂತೀವಿ, ಬ್ಯಾಡ ಅನ್ನಂಗಲ್ಲ, ಕಲಿಸ್ಬೇಕು. ಆದ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳಾರಂಗ ಇರುವಂತ ಶಿಕ್ಷಣ ಕಲಿಸಬಾರ್ದು ಅಂತ ಹೇಳ್ತಾರ ಅವರು. ಯಾಕೆ ಇವ್ರಿಗೊಂದಿಷ್ಟು ಕಲಿತೀವಿ ಅಂತಂದ್ರೆ ಅಹಂಕಾರ ಬಂದ್ಬಿಡ್ತೈತಿ. ನಾ ಡಿಗ್ರಿ ಮಾಡೀನಿ, ನಾ ಇಷ್ಟು ಓದೀನಿ, ನಾ ಡಾಕ್ಟರ್ ಅದೀನಿ, ನಾ ಇಂಜಿನಿಯರ್ ಅದೀನಿ. ಹೌದಪ್ಪ, ನೀ ಡಾಕ್ಟರ್ ಇರು, ಇಂಜಿನಿಯರ್ ಇರು, ಆದ್ರೆ ನೀನು ಭೂಮಿಗೆ ಬಿಟ್ಟಿರ್ತಕ್ಕಂಥವ್ರ ತಂದೆ ತಾಯಿ ಅಲ್ಲ. ಅವ್ರನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ನೀನು ಡಾಕ್ಟರ್ ತಗೊಂಡ್ ಏನ್ ಮಾಡೋದು, ಇಂಜಿನಿಯರಿಂಗ್ ತಗೊಂಡ್ ಮಾಡೋದು, ಕಟ್ಟಿ ಎಲ್ಲ ಹೊಳೆಯಾಗೋಗಿರಿ ಅವನ್ನ. ಭೂಮಿಗೆ ಯಾರಿಂದ ಬಂದೀವಿ ಅಂತಕ್ಕಂಥದ್ರೆ ನಮಗೊಂದಿಷ್ಟು ಅಂತಕ್ಕಂಥದ್ದು ಇರ್ಬೇಕಲ್ಲ. ತಂದೆ ತಾಯಿಗೆ ವಿಷ ಕೊಡೋದಂದ್ರೆ ಏನು, ತಂದೆ ತಾಯಿನ ಕಡಿದಂದ್ರೆ ಏನು? ತಾಯಿನ ತೆಲಿಗೆ ಕಲ್ಲು ಹೋಗೋದ ಕೊಲ್ತಾರ ಅಂತಂದ್ರೆ ಎಷ್ಟು ಕ್ರೂರಿ ಇರಾಕಿಲ್ಲ ಮಗ. ಎಂದೋ ಇತಿಹಾಸದಾಗ ಆಗಿರ್ತಕ್ಕಂಥ ಕಥೆಗಳು ಅಲ್ಲಿವು ಪ್ರಚಲಿತ ನಡೆದಿರ್ತಕ್ಕಂಥ ಕಥೆಗಳು. ಅಜ್ಜಾರ್ ಎಂದೋ ಆಗಿದ್ದು ಹೇಳ್ತಾರಪ್ಪ ಅಂತ ಅಲ್ಲ. ಮೊನ್ನೆ ರೀ, ಈ 3 ದಿವಸದ ಹಿಂದ ಬೆಂಗಳೂರಿಂದ ಬಂದಿರತಕ್ಕಂಥ ಹುಡುಗ, ಇಬ್ಬರು ಅಣ್ಣ ತಮ್ಮ ತಮ್ಮ ಪಾಪ ಮನೆಯಾಗಿರ್ತೈತೆ. ಅದು ದುಡ್ಕೊಂಡ್ ಅಲ್ಲೇ ತಂದೆ ತಾಯಿನ JCB ಹಿಡ್ಕೊಂಡು ಮನೆಯಾಗಿರ್ತೈತಿ. ಇದು ಬೆಂಗಳೂರಿಗೆ ಹೋಗಿ ಊರ್ ಚಟ ಎಲ್ಲ ಕಲಿತು ಬಂದು ತಾಯಿಗೆ ಏನು ಹೇಳೋ ಜಗಳ ಆತೋ ಗೊತ್ತಿಲ್ಲ, ರೊಕ್ಕ ಬೇಕಂತ ಗಂಟು ಬಿದ್ದ. ಜಗಳಾಡೋ ಸಂದರ್ಭದೊಳಗೆ ತಾಯಿಗೆ ಏನೋ ತಲೆ ಮ್ಯಾಗ ಕಲ್ಲೆತ್ತಾಗಿ ತಾಯಿನ ಕೊಂದ. ಏನ್ ಮಾಡೋದು? ಆದ್ರೆ ನಮ್ಮ ನೋಡ ಯಾಕಂದ್ರೆ ತಪ್ಪು ಯಾರ್ದು ಅಂತಂದ್ರೆ ಮಕ್ಕಳದಲ್ಲ, ತಂದೆ ತಾಯಿದ ತಪ್ಪು. 2 ಮಕ್ಕಳು ಇದ್ದು ಅಂದ್ರೆ ನಾವು ಎಷ್ಟು ಭೇದ ಭಾವ ಮಾಡ್ತೀವಿ ನೋಡ್ರಿ. 2 ಮಕ್ಕಳು ಇದ್ದು ಅಂತಂದ್ರ ಒಂದ್ ಇಲ್ಲಿ ಹೊಲದಾಗ ದುಡಿತಿರ್ತೈತಿ, ಒಂದು ನೌಕರಿ ಮಾಡ್ತಿರ್ತೈತಿ. ಯಾರ ಕೇಳಿದ್ರು ಅಂತಂದ್ರೆ ಹೇಳ್ತೀವಿ ನಾವು ಬಹಳ ಹೆಮ್ಮೆಯಿಂದ, ನಿಮ್ ಮಕ್ಳು ಏನ್ ಮಾಡ್ತಾರ್ರಿ? ಏನಿಲ್ರಪ್ಪ, ದೊಡ್ಡವ ಭಾಳ ಚಲೋ ಶಾಲಿ ಕಲ್ತ, ಬುದ್ಧಿವಂತ ಅದಾನ, ಶಾನೆ ಅದಾನ, ಬೆಂಗಳೂರೊಳಗೆ ನೌಕರಿ ಮಾಡಾಕತ್ತಾನ್ರಿ.
ಅವಂಗ ತಿಂಗಳಿಗೆ 1,00,000 ರೂಪಾಯಿ ಪಗಾರ ಐತ್ರಿ, ಭಾಳ ಚಲೋ ಅದಾನ್ರಿ ಮಗ. ಎಲ್ಲಿ ಅದಾನ? ಬೆಂಗಳೂರಾಗ ಅದಾನ್ರಿ. ಭಾಳ ಹುಷಾರಿ ನನ್ನ ಮಗ, ಬೆಂಗಳೂರಾಗ ನೌಕರಿ ಮಾಡ್ತಾನ. ಮತ್ತೆ ಎರಡನೇದಾವ್ ಏನ್ ಮಾಡ್ತಾನಪ್ಪ? ಏನ್ ಬಿಡ್ರಿ, ಅದಕ್ಕೆ ತೆಲಿಗೆ ಶಾಲಿನೂ ಹತ್ಲಿಲ್ಲ, ಬುದ್ಧಿನೂ ಇಲ್ಲ, ಇಲ್ಲೇ ಹೊಲ ಮನಿ ನೋಡ್ಕೊಂಡ ಇಲ್ಲೇ ಐತ್ರಿ, ಅದೇನ ದಡ್ಡ ಐತಿ ಅಂತೀವಿಲ್ಲ ನಾವು. ಆದ್ರೆ ಒಂದು ವಿಚಾರ ಮಾಡ್ರಿ ನೀವು, ಯಾವ ಮಗ ಶಾನೆ ಚಲೋ ಓದ್ಯಾನ ನೌಕರಿ ಮಾಡಾಕತ್ತಾನ ಅಂದವ ಬೆಂಗಳೂರಾಗ ಇರ್ತಾನ, ಯಾವ ಮಗ ದಡ್ಡ ಅಂತೀವಲ್ಲ ನಾವು, ಆ ದಡ್ಡ ಆಗಿರ್ತಕ್ಕಂಥ ಮಗನ ಇವತ್ತು ತಂದೆ ತಾಯಿಗೆ 2 ತುತ್ತು ಅನ್ನ ಹಾಕ್ತಾನ ಹೊರತು ನೌಕರಿ ಮಾಡವಲ್ಲ. ಇಂಜಿನಿಯರ್ ಆಗ್ಬೇಕೆಲ್ಲ ಆಗ್ಬೇಕಾದ್ರೆ ಆ ಇಂಜಿನಿಯರ್ ತಗೊಂಡ್ ಏನ್ ಮಾಡೋದೈತಿ? ತಂದೆ ತಾಯಿ ಮಕ್ಕೊಂದಾಗ ತಂದೆ ತಾಯಿ ಮಕ್ಕಳಿಂದ ಬಯಸುದೇನಪ್ಪ? ಒಂದಿಷ್ಟು ಪ್ರೀತಿ, ಒಂದಿಷ್ಟು ಊಟ ಮಾಡೋ ಸಂದರ್ಭದೊಳಗ ನನ್ನ ಮಕ್ಕಳು ನನ್ನ ಜೋಡ್ ಕೂತು ಊಟ ಮಾಡ್ಲಿ ಅನ್ನುವಂಥ ಪ್ರೀತಿ ಇರ್ತೈತಿ. ಒಂದಿಷ್ಟು ನಾನು ನಡೆಯಕ್ಕೆ ಬರ್ಲಾರಾಗ ನನ್ನ ಕೈ ಹಿಡಿದು ನಡ್ಕೊಂಡ್ರೆ ಸಾಕಪ್ಪ ಅಂತಕ್ಕಂಥದ್ದು ಇರ್ತೈತಿ. ಒಂದಿಷ್ಟು ನಾನು ಮಕ್ಕೊಂದಿರ್ತಕ್ಕಂಥ ಸಂದರ್ಭದೊಳಗ ನನ್ನ ಬಾಯಾಗ 2 ಹನಿ ನೀರು ಹಾಕ್ಬೇಕು ಅನ್ನೋದು ಇರ್ತೈತಿ. ಅದನ್ನ ಬಿಟ್ಟು ಎಲ್ಲೋ ಹೊರದೇಶಕ್ಕೆ ಹೋಗಿ ಇಲ್ಲಿ ತಂದೆ ತಾಯಿನ ಪರದೇಶಿ ಮಾಡಿದ್ರ ಅಂತ ಮಕ್ಕಳನ್ನ ತಗೊಂಡು ಏನ್ ಮಾಡೋದೈತ್ರಿ? ಎಷ್ಟೆಷ್ಟು ತಂದೆ ತಾಯಿನ ಹೆಂಗಂತಂದ್ರ ಮೊನ್ನೆಲ್ಲ ಟಿವಿಯಾಗ ನೋಡಿರ್ಬೇಕು ನೀವು, 50 ದಿವಸ ಆಗಿರ್ತದ ತಂದೆ ತಾಯಿ ಸತ್ತ, ಮಕ್ಕಳಿಗೆ ಗೊತ್ತಿರಂಗ ಅಲ್ಲೇ ಕೊಳತ ನಾರ್ತಿರ್ತಾರ. ಮುನ್ಸಿಪಾಲ್ಟಿ ಅವ್ರು ಬಂದು ತಗೊಂಡ್ ಹೋಗ್ತಾರ. ಇಷ್ಟೆಲ್ಲಾ ನೋಡಿದ್ರು ನಮ್ ತಲೆಯಾಗ ಏನು ಹೋಗಲ್ದು? ನಾವು ಮಕ್ಕಳಿಗೆ ನೌಕರಿ ಮಾಡಿಸ್ಬೇಕು ಅನ್ನೋದು ಹೋಗಲ್ದು. ಮಕ್ಕಳಾದವ್ರು ನಮಗೆ ಇಂಜಿನಿಯರ್ ಆಗೋದು ಬೇಡ, ಡಾಕ್ಟರ್ ಆಗೋದು ಬೇಡ, ದೊಡ್ಡ ದೊಡ್ಡ ನೌಕರಿ ಹಿಡಿದು ಬೇಡ, ನಮಗೆ ಮೈ ತುಂಬ ಬಂಗಾರ ಹಾಕೋದು ಬೇಡ, ನಮಗೆ ಭಾಳಷ್ಟ ಮನಿ ಕಟ್ಟಿ ಕೊಡೋದು ಬೇಡ, ನಮಗೆ ಏನೇನೆಲ್ಲ ಕೊಡ್ಸೋದು ಬೇಡ ತಾಯಿ. ಮಕ್ಕಳಾದವ್ರು ಏನ್ ಮಾಡ್ಬೇಕ? ಅವ ಹೊಲದಾಗ ದುಡಿಲಿ, ಅವ ಹರಿಕರಿಬಿನ ಹಾಕೋಲಿ, ನಮಗವ ರೇಷ್ಮೆ ಸೀರೆ ಕೊಡಿಸೋದು ಬೇಡ, 300 ರೂಪಾಯಿ ಸಾದಾ ಸೀರೆನ ಕೊಡಿಸ್ಲಿ. ಅವ ಏನಾಗಿರ್ಬೇಕು? ನಾವು ಬಿದ್ದಿರ್ತಕ್ಕಂಥ ಸಂದರ್ಭದೊಳಗೆ 1-2 ಹನಿ ಬಾಯಾಗ ನೀರ್ ಹಾಕಿದ್ರೆ ಸಾಕ್ರಿ. ನಮ್ಮ ಮಕ್ಕಳು 1-2 ಹನಿ ನೀರ್ ಹಾಕಿದ್ರೆ ಸಾಕು. ನಾವು ಮನಗಿರ್ತಕ್ಕಂಥ ಸಂದರ್ಭದೊಳಗೆ ತಂದೆ ಮಲಗ್ಯಾನ ಅಂತಂದ್ರ ಡಾಕ್ಟರ್ನ ಕರ್ಕೊಂಡ್ ಬರ್ತಕ್ಕಂಥ ಮಗ ಇರ್ಬೇಕು ಹೊರತು ಲಾಯರ್ನ ಕರ್ಕೊಂಡ್ಬರೋ ಮಗ ಹುಟ್ಟಬಾರ್ದು. ಅಂತ ಮಕ್ಕಳು ಹುಟ್ಟಿದ್ರ ಅವು ನೀವೆಲ್ಲ ಆ ಗಿಡಕ್ಕೆ ಈ ಗಿಡಕ್ಕೆ, ಆ ದೇವ್ರಿಗೆ ಈ ದೇವ್ರಿಗೆ ಹರಕಿ ಹೊತ್ತು ಮಕ್ಕಳು ಗಂಡ ಮಗ ಅಂತ ಏನ್ ಮಾಡ್ತೀವಿ? ಹೆತ್ತೀವಿ. ಮುಂದೊಂದ್ ದಿವಸ ಗಂಡ ಮಗ ಏನ್ ಮಾಡ್ತಾನ? ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾನ.